ಆಗಿರ್ತಕ್ಕಂಥ ಮತ್ತು ಶಾಶ್ವತ ಎಂಪಿ ಆಗಿ ಮಾಜಿ ಎಂಪಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮೊನ್ನೆ ಡಿಸಿಸಿ ಬ್ಯಾಂಕ್ ನಲ್ಲಿ ಮಾತನಾಡುವಾಗ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ರೈತರಿಗೆ ಕೃಷಿ ಸಾಲವನ್ನ ಕೊಟ್ರ ಬ್ಯಾಂಕ್ ನುಕ್ಸಾನ್ ಆಗ್ತದ, ಲಾಸ್ ಬರ್ತದ ಅಂತ ಹೇಳಿದ್ರು. ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ತಮಗ್ ವಿನಂತಿ ಇರ್ಲಿ, ಅಣ್ಣಾ ಸಾಹೇಬ್ ಅನ್ನೋದ್ರೊಳಗೆ ಅಣ್ಣ ಅಂತಕ್ಕಂಥ ಶಬ್ದದ ನಿಮಗೂ ಮತ್ತು ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನಿಗೆ ಸಾಲ ಕೊಟ್ರ ಲಾಸ್ ಆಗ್ತದಂತಕ್ಕಂಥ ಶಬ್ದ ಏನ್ ಮಾತನಾಡಿದ್ರಲ್ಲ, ದಯವಿಟ್ಟು ತಾವೇನೋ ಮತಿ ಭ್ರಮಣೆಯನ್ನು ಮಾತಾಡ್ರಿ ಅಂತ ನನಗ ಅನ್ನಿಸ್ತದ. ಆ ಮಾತನ್ನು ವಾಪಸ್ ಪಡ್ಕೊಂಡು ಈ ರಾಜ್ಯದ ಅನ್ನದಾತರ ಅಂದ್ರೆ ರೈತರ ಕ್ಷಮೆಯನ್ನ ತಾವು ಕೇಳಬೇಕು. ಮತ್ತು ತಮಗೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ, ರೈತರಿಗೆ ಲಾಸ್ ಆಗ್ತದ ಅನ್ಲಿಕ್ಕೆ ತಮ್ಮ ಗಮನಕ್ಕಿರ್ಲಿ. ಇದು ಆದ್ರೆ ಯಾರಾದ್ರಿಗೆ ಅದ್ರಿಂದ ನೋವಾಗಿದ್ರೆ ಕ್ಷಮೆ ಕೇಳ್ತೇನೆ, ಅದಕ್ಕೇನು ಎರಡು ಮಾತಿಲ್ಲ. ಯಾಕಂದ್ರೆ ರೈತರಿಗೆ ಕ್ಷಮೆ ಕೇಳೋದ್ರಲ್ಲಿ ಎಲ್ಲೂ ನಮ್ಮ ಅಭ್ಯಂತರ ಇಲ್ಲ. ರೈತರಿಗೆ ಒಳ್ಳೇದು ಮಾಡ್ಬೇಕಾದ್ರೆ ಕಮರ್ಷಿಯಲ್ ಕೂಡ ಹೆಚ್ಚಾಗಿ ಕೊಡಬೇಕು ಮತ್ತು ಡಿಸಿ ಬ್ಯಾಂಕ್ ಕೂಡ ಲಾಭದಲ್ಲಿ ಹೆಚ್ಚು ತರಬೇಕು. ಯಾಕಂದ್ರೆ ನೀವು ನೋಡಿರ್ಬೋದು, ಬರೀ 3 ಸಲ 33 ಕೋಟಿ ಲಾಭ ಆಗಿಲ್ಲ. 6,000 ಕೋಟಿ ನಾವು ಡಿಪಾಸಿಟ್ ಇಟ್ಬೋದು. ಅದನ್ನೇ ನಾವು 100 ಕೋಟಿಗೆ ಹೋದ್ರೆ ನೀವು ಲಾಭ ಯಾಕೆ ಮಾಡಾಗಿದ್ದೀರಪ್ಪ ಅಂತ